ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಪಪ್ಪು ಟೊಮೊಟೊ ಇಲ್ಲ ಟೊಮೊಟೊ ಪಪ್ಪು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆಂಧ್ರ ಅಲ್ಲಿ ತುಂಬ ಪಾಪ್ಯುಲರ್ ಇದು ಟೊಮೊಟೊ ಪಪ್ಪು, ಟೊಮೊಟೊ ದಾಲ್. ಇದಕ್ಕೆ ತುಂಬ ತರಕಾರಿ ಏನೂ ಬೇಕಾಗಿಲ್ಲ. ಟೊಮೊಟೊ, ಆನಿಯನ್ ಎರಡು ಇದ್ರೆ ಸಾಕು. ಸೊ ಇದನ್ನು ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಸೊ ವಿಡಿಯೋ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಈಗ ಪ್ರೊಸೆಸ್ ನೋಡೋಣ. ಫಸ್ಟು ಒಂದು ಆನಿಯನ್ ಪೀಸಸ್ ಮಾಡ್ಕೊಳ್ಳಿ, ಆಮೇಲೆ 4 ಟೊಮೊಟೊ ಈ ಥರ ಪೀಸಸ್ ಮಾಡ್ಕೊಳ್ಳಿ. ಅದಾದಮೇಲೆ ಹಾಫ್ ಕಪ್ ತೋರ್ ದಾಲ್, ಹಾಫ್ ಕಪ್ ತೂರ್ ದಾಲ್ಗೆ 3 ಕಪ್ ನೀರು ಹಾಕಬೇಕು. 3 ಕಪ್ ನೀರು ಹಾಕಿದ್ಮೇಲೆ ಕಟ್ ಮಾಡಿರೋ ಆನಿಯನ್ಸ್, ಟೊಮೆಟೊ, ಹಾಕಿದ್ಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್, ಒಂದು ಸ್ಪೂನ್ ಉಪ್ಪು, ಸ್ವಲ್ಪ ಎಣ್ಣೆ, 1 ಸ್ಪೂನ್ ಎಣ್ಣೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಆಮೇಲೆ 3 ವಿಸಿಲ್ ಬರೋ ತನಕ ಕುಕ್ ಮಾಡಿ, ಮೀಡಿಯಂ ಫ್ಲೇಮ್. ಆಮೇಲೆ ಒಂದು ಕಪ್ಪಲ್ಲಿ ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ಇಡಬೇಕು ಸ್ವಲ್ಪ ಹೊತ್ತು. ಈಗ ನೋಡಿ 3 ವಿಸಿಲ್ ಆದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಓಪನ್ ಮಾಡಿ. ಫುಲ್ ಕುಕ್ ಆಗಿರುತ್ತೆ ಬೇಳೆ, ಆಮೇಲೆ ಆನಿಯನ್, ಟೊಮೆಟೊಸ್. ಈಗ ಇದನ್ನು ಸ್ಮ್ಯಾಶ್ ಮಾಡಬೇಕು. ಈ ಥರ ಫೈನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲನೂ. ಈಗ ಈ ಹುಣಸೆಹಣ್ಣು ನಮಗೆ ರಸ ಬೇಕು. ಸೊ ಆ ರಸ ಮಾತ್ರ ನಾವು ಆ ಬೇಳೆ, ಟೊಮೆಟೊ ಪಪ್ಪು ಮಿಕ್ಸ್ಚರಲ್ಲಿ ಹಾಕೋಬೇಕು. ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಕುಕ್ ಮಾಡ್ಕೋಬೇಕು. ಲೈಟಾಗಿ ಬಾಯ್ಲ್ ಆಗೋ ತನಕ ಅದನ್ನು ಕುಕ್ ಮಾಡ್ಕೊಳ್ಳಿ. ಆ ಹುಣಸೆಹಣ್ಣು ಇದು ಟೇಸ್ಟ್ ಹೋಗಬೇಕು, ರಾ ಟೇಸ್ಟ್ ಹೋಗೋ ತನಕ ಸ್ವಲ್ಪ ಅದನ್ನು ಕುಕ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೋಸ್ಕರ ಈಗ ಐಟಮ್ಸ್ ಹಾಕಬೇಕು. ಫಸ್ಟ್ ಬಂದ್ಬಿಟ್ಟು ಈಗ ನೋಡಿ, ಇದು ಸ್ವಲ್ಪ ಕುಕ್ ಆಗ್ತಾ ಇದೆ. ಸೊ ಹಾಗೆ ನಾವು ಪಕ್ಕದಲ್ಲೇ ಒಗ್ಗರಣೆ ಹಾಕ್ತಾ ಇದ್ದೀವಿ. ಈಗ ಸಾಸಿವೆ, ಆಮೇಲೆ ಜೀರಾ, ಸ್ವಲ್ಪ ಉರದ್ ದಾಲ್, ಸ್ವಲ್ಪ ಚನಾ ದಾಲ್ ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ. ಆಮೇಲೆ ಇದರಲ್ಲಿ ಕರಿ ಲೀವ್ಸ್,
ಒಂದು ಮೆಣಸಿನ್ಕಾಯಿ, ರೆಡ್ ಚಿಲ್ಲಿ, ಅದನ್ನು 2 ಪೀಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಆಮೇಲೆ ಗ್ರೀನ್ ಚಿಲ್ಲೀಸ್ ಹಾಕೋಬೇಕು. ಗ್ರೀನ್ ಚಿಲ್ಲೀಸ್ ಹಾಕಿದ್ಮೇಲೆ ಗಾರ್ಲಿಕ್, ಸ್ವಲ್ಪ ಗಾರ್ಲಿಕ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಒಗ್ಗರಣೆನ ಅದರಲ್ಲಿ ಹಾಕೋಬೇಕಾಗತ್ತೆ, ಆ ಸಾರಲ್ಲೇ. ಟೊಮೊಟೊ ಪಪ್ಪು, ಈ ಟೊಮೊಟೊ ಪಪ್ಪು ಚಿಕನ್ ಫ್ರೈ, ಫಿಶ್ ಫ್ರೈ, ಬೇರೆ ಬೇರೆ ನಾನ್ ವೆಜಿಟೇರಿಯನ್ ಫ್ರೈಸ್ ಇಲ್ಲಾಂದರೆ ವೆಜ್ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಇದು ಕುಕ್ ಆಗಲಿ. ಈಗ ಒಗ್ಗರಣೆನ ಈ ಸಾರಲ್ಲಿ ಹಾಕ್ಕೋಬೇಕು. ಟೊಮೊಟೊ ಪಪ್ಪು ಸಾರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಉಪ್ಪು ಒಂದ್ಸಲ ಚೆಕ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ನೋಡಿ ವೀಕ್ಷಕರೇ, ಪಪ್ಪು ಟೊಮೊಟೊ ಇಲ್ಲ ಟೊಮೊಟೊ ಪಪ್ಪು ಸಾರು ರೆಡಿ. ಇದನ್ನು ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.